ಸರ್ ನಮಸ್ತೆ ಸರ್. ಸರ್ ಕೂತ್ಕೊಳ್ಳಿ ಸರ್. ಸರ್ ನೀವು ಕೂತ್ಕೊಳ್ಳಿ ಸರ್. ಏನ್ ಸರ್ ಹೇಳ್ತೆ ಕರೆಕ್ಟ್ ಆಗಿದೆಯಲ್ಲ ಸರ್. ಸರ್ ಹೇಳಿ ಸರ್. ಬೆರಳು ಕೊಡಿ ಸರ್. ಸೆಂಟ್ರಲ್ ಇಕ್ಬೇಕು ಸರ್. ಸೆಂಟ್ರಲ್ ಓಕೆ ಸರ್. ನಿಮಗೆ ಕಳ್ತನ ಮಾಡಕ್ ಬೇರೆದು ಡ್ರೆಸ್ ಸಿಗ್ಲಿಲ್ವೇನೋ? ಕಳ್ತನ ಮಾಡ್ತೀರಾ? ಪೊಲೀಸ ನೀವು? ಪೊಲೀಸು? ಒಂದ್ ಕೆಜಿ ಕಾರಣ ಕಬ್ಬಣ ಪುಡಿ ಹಾಕೊಂಡು ಚೆನ್ನಾಗಿ ರುಬ್ಕೊಂಬ ಹೋಗ ಸರ್. ಬೇಡ ಸರ್. ಅಗ್ನಿ ಎದುಳ್ರಿ ಅಗ್ನಿ IPS ಕಳ್ಳನ್ ಮಾಡಿಸಿಲ್ಲ. ನನ್ನ ಮನೆ ಗಡ್ಡೆ ಬಳಸಿಲ್ಲ. ಬಗ್ಗೋ ಕುಂಡಿ ನೋಡ ತೆಗೋ ಬಾಗೆ. ಬಸಕ್ಕೆಲ್ಲೋ ಕಳ್ಳರುಗಳಿಂದ ಏನೋ ತೊಂದರೆ ಆಗಿಲ್ಲ ತಾನೆ? ನೋ ಟೆನ್ಷನ್ ಬಾಸ್. ಸೆಲ್ಲಿರೋ ಪೊಲೀಸ್ ರಿಲೀಸ್ ಮಾಡಕ್ಕೆ ಬೇಲ್ ರೆಡಿ ಮಾಡು. ಮೈಲಾಪುರ ದೇವಸ್ಥಾನದಪ್ಪ ವಿಗ್ರಹ ಇದು. ಏನು ಮಗ ಯಾವ ಕೀನು ವರ್ಕ್ ಆಗ್ತಾ ಇಲ್ಲ? ತಗೋ 420 ವಿತ್ ಸಂಬಳ, 422 ತಂಬಳ ವಿತ್ ಗಿಂಬಳ, ಸಂಬಳ ವಿತ್ ಗಿಂಬಳ ವಿತ್ ಸಿಂಬಳ ಎಲ್ಲ ಎಂಜಾಯ್. ಈ ದಮ್ನೋರ್ ಬಡವೆ ಕಣೆ ಮೇಲಿಟ್ಬಿಡೆ. 2013 ಮಾಡ್ಲಮ್ಮ. ಮಾರ್ಕೆಟ್ ನಲ್ಲಿ 1.4 ಲಕ್ಷ ಇದೆ. ಮಾಡೋಣ. ನಮಸ್ಕಾರ ಬಾಸ್. ಏನೋ ಓಂ ಪ್ರಕಾಶ್ ಹೇಗಿದ್ಯಾ? ಏನ್ ಐಡಿಯಾ ಬಸ್, ಸೂಪರ್ ಐಡಿಯಾ ಬಸ್. ಕಳ್ರೆಲ್ಲ ಪೊಲೀಸ್ ಡ್ರೆಸ್ ಹಾಕೊಂಡು ಹೆಂಗ್ ಎಂಜಾಯ್ ಮಾಡ್ತಾ ಇದಾರೆ ಬಸ್. ಯಾಕೆ ಬಾಸ್ ಇಂತ ಐಡಿಯಾಗಳನ್ನ ನೀವು ಅವಾಗ ನಮ್ಗೆ ಕೊಡಲ್ಲ ಹೇಳಿ ಬಸ್? ಏನು ಐಡಿಯಾ? ಅದು ಅವಾಗ ಲೇ 15 ವರ್ಷ ಹಿಂದೆ ಲಾಂಗ್ನ ಫೀಲ್ಡ್ ಗಿಡಿಸ್ಬಿಟ್ಟು ಅದಕ್ಕೆ ಗ್ರಿಪ್ ಹೆಂಗ್ ಹಾಕೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ ಅವತ್ತಿಂದ ಇವತ್ತರೆಗೂ ಐಡಿಯಾ ನಂದು ಅಂತ ಕಿತ್ತಾಡ್ತಾ ಇದ್ದೀರಾ? ಇನ್ನು ಅವಾಗ ಗ್ಯಾಪ್ ಅಲ್ಲಿ ವರ್ಷಕ್ಕೊಂದು ಐಡಿಯಾ ಕೊಟ್ಬಿಟ್ರೆ ಆ ಐಡಿಯಾ ಒರಿಜಿನಲ್ ಯಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಕೋರ್ಟ್ ಹೋಗ್ಬಿಟ್ಟು World War 3 ಆಗ್ಬಿಡ್ತದೆ. ಆಗ್ಲಿ ಬಿಡಿ ಬಸ್, ಜನಗಳಿಗೆ ಗೊತ್ತಾಗೋಗ್ಬಿಟ್ಟಿದೆ ರಿಯಲ್ ಸ್ಟಾರ್. ರಿಯಲ್ ಆಗಿ ಕೊಟ್ಟಿದ್ದೆ ಫೈನಲ್. ಅದಾದ್ಮೇಲೆ ಬಂದಿದ್ದೆಲ್ಲ ಜೆರಾಕ್ಸ್ ಕಾಪಿಗಳು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋಗ್ಬಿಟ್ಟಿದೆ. ಹೌದು ಬಾಸ್. ಈಗ ನಮ್ದು ನೆಕ್ಸ್ಟ್ ಪ್ಲಾನ್ ಏನು ಬಾಸ್? ನೆಕ್ಸ್ಟ್ ಪ್ಲಾನ್ ಮಾಲಾಶ್ರೀ, ಮಾಲಾಶ್ರೀ ಹೌ ಆರ್ ಯು? ಫೈನ್ ಬಾಸ್. ಇದೆರಡು ಟ್ವಿನ್ ನಕ್ಲೆಸ್ ಅಂದ್ರೆ ಅವಳಿ ಜೋಳಿ ನಕ್ಲೆಸ್ ಅಂತ. ಈ ಎರಡು ನಕ್ಲೆಸ್ ಸೇಮ್ ವೆಯ್ಟ್, ಸೇಮ್ ಕಲರ್, ಸೇಮ್ ಡಿಸೈನ್, ಸೇಮ್ ಡೈಮಂಡ್ಸ್. ಆದ್ರೆ ಇದರಲ್ಲಿ ಒಂದು ಡೂಪ್ಲಿಕೇಟು, ಒಂದು ಒರಿಜಿನಲ್. ಒಂದು ರೇಟ್ 10,000, ಇನ್ನೊಂದು ರೇಟ್ 50 ಲಕ್ಷ. ಆಪರೇಷನ್ ಪಾನ್ ಬ್ರೋಕರ್ ಪೂಕ್ಲಾಲಾ ಜೈನ್ ಸ್ಟಾರ್ಟ್. ನಮಸ್ಕಾರ ಸೇಠ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೌದು, ಏನ್ ಸಮಾಚಾರ? ಏನ್ ಬೇಕಿತ್ತು? ಅದು ನಮ್ಮ ಅಜ್ಜಿ ಮೈಸೂರು ಮಹಾರಾಜರ ಹತ್ರ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಖುಷಿ ಆಗ್ಬಿಟ್ಟು 50-60 ಲಕ್ಷ ಬೆಲೆ ಬಾಳೋ ಈ ನಕ್ಲೆಸ್ ನ ಗಿಫ್ಟ್ ಆಗಿ ಕೊಟ್ರು. ನಿಮ್ಮ ಹತ್ರ ಆಡಾಡೋಣ. ಆಯ್ತು. 50-60 ಲಕ್ಷನಾ? ನಿಮ್ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಟೆಸ್ಟ್ ಮಾಡಿ ಮಾಡಿ ಸರ್. ಚೆಕ್ ಮಾಡಿ, ಕರೆಕ್ಟ್ ಚೆಕ್ ಮಾಡಿ. ಮಿಸ್ಟರ್ ಸೀನು, ನೀವು ತಂದಿರೋ ಮ್ಯಾಟರ್ ಏನೋ ಚೆನ್ನಾಗೇ ಇದೆ. ಆದ್ರೆ ಇದಕ್ಕೆ ನೀವು ಕೇಳಿದಷ್ಟು ಅಮೌಂಟ್ ನಾನು ಕೊಡೋದಕ್ಕಾಗೋದಿಲ್ಲ. ಒಂದು 15ರಿಂದ 17 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ. ತಿಂಗಳಿಗೆ 2 ಲಕ್ಷ ಬಡ್ಡಿ. ಓಕೆನಾ? ನೋಡಿ, 35 ಲಕ್ಷ ಕೊಟ್ಬಿಡಿ. ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ, ನೀವೇ ಇಟ್ಕೊಂಡ್ಬಿಡಿ. ತಮ್ಮಾಜಿ, ಗುಲ್ಜಾರ್ ಖಾನ್ ಪಿಕ್ಚರ್ಗೆ ಸಲ್ಮಾನ್ ಖಾನ್ ಪಿಕ್ಚರ್ ರೇಟ್ ಕೇಳಿದ್ರೆ ಹೆಂಗಿಟ್ಟೆ ತಮ್ಮ? ನೋಡು, ಇದಕ್ಕೆ 18 ಲಕ್ಷ ಕೊಡ್ತೀನಿ. 1.90 ಓಕೆ. ಬೇಡ ಬಿಡಿ ಸೇಟುಜಿ, ನಮಗೂ ನಿಮ್ಗೇನೋ ಸೆಟ್ ಆಗ್ತಾ ಇಲ್ಲ. ನಾನೇನೋ ದೊಡ್ಡ ಸೇಟು, ದೊಡ್ಡದಾಗಿ ದುಡ್ಡು ಕೊಡ್ತಾರೆ ಅಂತ ಬಂದೆ. ನೀವು ನೋಡ್ರೆ ಈ ತರ ಮಾತಾಡ್ತೀರಾ. ಹಂಗೆ ಹೋಗು. ಬೇರೆ ಯಾರನ್ನಾರ ಎಲ್ಲಿ ಅಂತ ಹೋಗ್ಲಪ್ಪ ಇವಾಗ. ಸೇಟುಜಿ ಹೇಳ್ತಮ್ಮಾಜಿ, ನನಗೂ ಏನು ಮಾಡಕ್ಕಾಗಲ್ಲ. ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಅರ್ಜೆಂಟ್ ನಂಗೆ ದುಡ್ಡು ಬೇಕಾಗಿದೆ. ಹೋಗ್ಲಿ, ನಿಮ್ಮ ಹತ್ರನೇ ಇಟ್ಬಿಡ್ತೀನಿ. ನಮ್ಮವರೇ ಅಲ್ವಾ ನೀವು? ಕೊನೆಯದಾಗ ಎಷ್ಟು ಕೊಡ್ತೀರಾ ಹೇಳಿ? ಲಾಸ್ಟ್ ರೇಟ್ 20, 1.90. 20 ಲಕ್ಷ ತಗೊಳ್ಳಿ. ಇದ್ರ ಅಜ್ಜಿ ಹೋದ್ರೋಯ್ತು ನಮ್ಮ ಅಜ್ಜಿ ನಕ್ಲೆಸ್. ಈಸ್ಕೊಂಡಿರೋ ಈ ದುಡ್ಡಿಗೆ ತಿಂಗಳು ಬಡ್ಡಿ ಕಟ್ಟೋಷ್ಟೊತ್ತಿಗೆ ಇವನ್ ಚಡ್ಡಿನೇ ಹರಿದೋಗುತ್ತೆ. ಇನ್ನು ಅಸಲಲ್ಲಿ ಟಾಪಿನೇ ಆಗುತ್ತೆ.
ಶ್ರೀ. ವಾವ್ ಅಂಕಲ್ ಎಷ್ಟ್ ಚೆನ್ನಾಗಿದೆ ಈ ನೆಕ್ಲೆಸ್. ಅಯ್ಯೋ ಆ ನೆಕ್ಲೆಸ್ 5,000 ರೂಪಾಯಿ ಬೆಲೆ ಬಾಳಲ್ಲಮ್ಮ. ಅದನ್ನ ತಗೊಂಡಾಗ ಏನ್ ಮಾಡ್ತೀಯ? ಕೊಡಮ್ಮ ಇಲ್ಲಿ. ಅಂಕಲ್ ನಾನ್ 1 ಲಕ್ಷ ಕೊಡ್ತೀನಿ. 1 ಲಕ್ಷ? ಗೋಲ್ಡ್ ಮರ್ಚೆಂಟ್ ಆಗಿ ನೀವೇ ಯಾಮಾರಿದೀರಾ ಅಂದ್ರೆ ಇದನ್ನ ನಾನ್ ಪಾರ್ಟಿಗೆ ಹಾಕೊಂಡು ಹೋದ್ರೆ ಗ್ಯಾರಂಟಿ ಎಲ್ರು ಯಾಮಾರೇ ಯಾಮಾರ್ತಾರೆ. ಅಂಕಲ್ ಇದನ್ನ ಬೇಕೇ ಬೇಕು ಪ್ಲೀಸ್. ಹೌದಮ್ಮ, ಈ ನೆಕ್ಲೆಸ್ ನೋಡಿದವ್ರೆಲ್ಲ ಏಮಾರೋಗ್ಬಿಡ್ತಾರೆ. ಅದಕ್ಕೆ ಯಾರಿಗೂ ಕೊಟ್ಟಿರಲಿಲ್ಲ. ಏನೋ ಇಷ್ಟಪಟ್ಬಿಟ್ಟು ನೀನು ತಗೋಬೇಕು ಅಂತಿದ್ಯಲ್ಲ, ಕೊಟ್ಬಿಡ್ತೀನಿ. ಅಲ್ಲಿ ಹೋಗಿ 1 ಲಕ್ಷ ಕೊಟ್ಬಿಟ್ಟು ಇದನ್ನ ತಗೊಂಡೋಗ್ಬಿಡು, ಓಕೆನಾ? ಅಂಕಲ್ ಯು ಆರ್ ಸೋ ಸ್ವೀಟ್. ನಮಸ್ಕಾರ ಸೇಠುಜಿ. ಚೋರ್ ಚೋರ್ ಕಳ್ಳ ಇವನು ಕಳ್ಳ. ಏ ಬನ್ನಿ ಇವನು ಕಳ್ಳ. ಇವನು ಹಿಡ್ಕೊಳ್ಳಿ. ಏ, ಪೊಲೀಸ್, ಪೊಲೀಸ್ ಪೊಲೀಸ್. ಯಾವ್ದೋ ಡೂಪ್ಲಿಕೇಟ್ ಪೊಲೀಸ್ ಹಾಕೊಂಡ್ಬಿಟ್ಟಿದ ತಕ್ಷಣ ನೀನ್ ಪೊಲೀಸಾ? ಟೋಪಿ ವಾಲ ನೀನು. ಒಂದ್ ನಿಮಿಷ ಇರಪ್ಪ. ನಿನ್ ದುಡ್ಡು ಸೆಟ್ಲ್ ಮಾಡಕ್ಕೆ ನಾನು ಬಂದಿರೋದು. ತಗೋ 20 ಲಕ್ಷ ವಿತ್ ಬಡ್ಡಿ. ಇದೇ ತರ ನೀನ್ ಕೊಟ್ಟರೆ ರೆಸಿಪ್ಟ್ ಎಲ್ಲ ನೋಡ್ರಪ್ಪ. ರೆಸಿಪ್ಟ್ ನೋಡಿ. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್ ಇವ್ರ ಹತ್ರ ಅಡ ಇಟ್ಟಿರೋದು. 50 ಲಕ್ಷ ರೂಪಾಯಿ ಬೆಲೆ ಬಾಳೋ ನೆಕ್ಲೆಸ್. ನನ್ನ ನೆಕ್ಲೆಸ್ ನನಗೆ ಕೊಡು. ನೆಕ್ಲೆಸ್ ಅಂಕಲ್ ಯು ಆರ್ ಸೋ ಸ್ವೀಟ್. ಮರ್ಯಾದೆ ನನ್ನ ದುಡ್ಡು 20 ಲಕ್ಷ ಜೊತೆ 30 ಲಕ್ಷ ಸೇರ್ಸ್ ಕೊಡ್ಲಿಲ್ಲ ಅಂದ್ರೆ ಇವಾಗ ನಿನ್ನ ಅವಳು ಎತ್ಕೊಂಡು ಈಗ ತಾನೆ ನನ್ನ ಕಳ್ಳ ಅಂದೆ. ಈಗ ಇನ್ನೊಬ್ಳು ಕಳ್ಳಿನ ಪೊಲೀಸ್ ಹತ್ರ ನಾಟಕ ಆಡ್ತೀನೋ? ಸೀಸ್ ಮಾಡ್ಬಿಡ್ತೀನಿ ಅಂಗಡಿನ. ಮರ್ಯಾದೆ ನನ್ನ ನೆಕ್ಲೆಸ್ ದುಡ್ಡನ್ನು ತಂದು ಕೊಟ್ರೆ ಸರಿ. ದುಡ್ಡು ಪೊಲೀಸ್ ಆಫೀಸರ್ ಮೋಸ ಮಾಡ್ತೀಯ? ಪೊಲೀಸ್ ಆಫೀಸರ್ ಚೀನಿಗೆ ಮೋಸ ಮಾಡ್ತೀನಲ್ಲ. ಪೊಲೀಸ್ಗೆ ಮೋಸ ಮಾಡ್ತಾನೆ ಪೊಲೀಸ್. ಏನೋ ನಿನಗೆ ಜೇಮ್ಸ್ ಬಾಂಡ್ ಅಂದ್ಕೊಂಡಿದ್ಯಾ? ನಾನ್ಯಾರು ಗೊತ್ತಾ? ಪಾಂಡೆಗಳಿಗೆ ಬಾಸು, ಕನ್ನಡದ ಕೂಸು, ಅಣ್ಣ ಬಾಂಡ್ಸು. ನಮಗೆ ಚಕ್ಕ. ಏನಿದು ಏನಿದು ಇದೀನ್ ಸರನಾ ಸೆಟ್? ಯಾಮಾರಿಸಿದ್ದು ಯಾವ ಪಾಟು ಶೇಕ್ ಮಾಡ್ದಂಗೆ ಸರೆಂಡರ್ ಆಗ್ಬಿಡ್ಬೇಕು. ಸರೆಂಡರ್. ಇನ್ನೊಂದೇ ಒಂದು ಮಾತಾಡಿದ್ರೆ ನಾನೇನೋ ಮಾಡಲ್ಲ ಕಣೋ. ಇಲ್ಲಿ ನಿಂತಿರೋಲ್ಲ ಯಾರು ಅನ್ಕೊಂಡೆ? ಇವರೆಲ್ಲ ಯಾರು ಅನ್ಕೊಂಡೆ? ಸತ್ತೋಗಿರೋ ಪ್ರಜೆಗಳು ಅನ್ಕೊಂಡ್ಯಾ? ಇಲ್ಲ ಕಣೋ, ಗ್ರೇಟ್ ಇಂಡಿಯನ್ಸ್, ಭಾರತದ ಸತ್ತು ಪ್ರಜೆಗಳು. ಚಪ್ಪಾಳೆ. ಅದು ಒಬ್ಬ ಪೊಲೀಸ್ ಆಫೀಸರ್ಗೆ, ಗ್ರೇಟ್ ಪೊಲೀಸ್ ಆಫೀಸರ್ಗೆ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ ಗನ್ ತೋರಿಸ್ತೀಯನೋ? ಅದು ಒಬ್ಬ ಅಮಾಯಕ ಶೀಲವಂತೆ ಭಾರತೀಯ ನಾರಿ ಕೈ ಹಿಡ್ಕೊಂಡು ನಾಯಿ ತರ ಹೇಳಿದ್ಯಾ? ಇದೇ ತರ ಒಂದು ಇನ್ಸಿಡೆಂಟ್ ಪರದೇಶದಲ್ಲಿ ನಡೆದಿತ್ತು ಅನ್ಕೋ, ಬೇರೆ ದೇಶದಲ್ಲಿ ನಡೆದಿತ್ತು ಅನ್ಕೋ. ಅವರೆಲ್ಲ ಅವರ ಕೆಲಸ ಹೊಟ್ಟೋಗಿರೋರು. ಅದೇ ಇಂಡಿಯನ್ಸ್ ಸತ್ ಪ್ರಜೆಗಳು. ಇವ್ರಿಗೇನ್ ತರಿಯ ಕೆಲಸ ಎಲ್ಲ ನೋಡ್ತಾ ನಿಂತಿಯಾರ ಅನ್ಕೊಂಡ್ಯಾ? ಇವರೆಲ್ಲ ನಿನ್ನ ಚಿಂದಿ ಉಡಾಯಿಸಕ್ ನೋಡ್ತಾ ನಿಂತಿದ್ದಾರೆ. ನನ್ನ ಮಗನೇ, ನಿನ್ನ ಹತ್ರ ಒಂದು ಬಂದೂಕಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಸತ್ ಪ್ರಜೆಗಳು ಸುಮ್ಮನೆ ಇರ್ತಾರೆ ಅನ್ಕೋಬೇಡ ಕಣೋ. ನಿನಗೆ ಗೊತ್ತಿಲ್ಲ ನೋಡು, ನೀನೇನೋ ಜಾಗ ಗೊತ್ತೇ ಅನ್ಕೋ. ಅವ್ನು ನಿನ್ ತಲೆ ಹೊಡಿಯೋಕೋಸ್ಕರ ಕಾಯ್ಕೊಂಡಿರ್ತಾನೆ ನೋಡು. ಅಕಸ್ಮಾತ್ ಚಪ್ಪಲಿ ಕೊಡಿದೆ ಅನ್ಕೋ. ನೋಡು ಕೋಪ ನೋಡು, ಅವ್ನ ನಿನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಇಂಥ ಕಣ್ಣನ ಮಕ್ಕಳಿಗೆ ಪಬ್ಲಿಕ್ ಅಲ್ಲಂತ ಪೊಲೀಸ್ ಹತ್ರ ಅವಮಾನ ಮಾಡ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಚಿಂತೆ ಉಡಾಯಿಸಿ ಹೋಗಿ. ಜೀವನದಲ್ಲಿ ಯಾವತ್ತು ನಂಗೆ ಕಳ್ಳಂಪಾಟ ಹಾಕಲ್ಲ ಕಣ. ಏನೋ ಇದು ಬಸ್ಸಾಕಿ ರೇಂಜು. ಇನ್ಮೇಲೆ ಪೊಲೀಸ್ ಡ್ರೆಸ್ ಹಾಕೊಂಡು ತೋರಿಸ್ತೀನಿ ರಾಮಾಯಣರಾಗೋ ಏನು ಅಂತ. ಬಸ್ ಮುದ್ದೆಲ್ಲ ಹೊಡೆದು ಹಾಕ್ಬಿಟ್ರಲ್ಲ.